ಯಾವುದೋ ಕಾಡಿನಲ್ಲಿ ಇಲ್ಲ ಯಾವುದೋ ಹಳ್ಳೀಲಿ ಒಂದು ಹೆಣ್ಣು ಆನೆನ ಸಾಯಿಸಿದ್ದಾರೆ ಅಂತ ನೀವು ಅಷ್ಟೊಂದು ಕಣ್ಣೀರು ಹಾಕ್ತೀರಾ. ಆದರೆ ನಿಮ್ಮ ಈ ಸಭ್ಯ ನಗರಗಳ ಮಧ್ಯದಲ್ಲೇ ಇಷ್ಟೊಂದು ದೊಡ್ಡ ದೊಡ್ಡ ಕಸಾಯಿಖಾನೆಗಳು ಇವೆ ಅಲ್ಲ. ಅಲ್ಲಿ ಲಕ್ಷಾಂತರ ಪ್ರಾಣಿಗಳನ್ನು ಪ್ರತಿದಿನ ದಯೆ ಇಲ್ಲದೆ ಕೊಲ್ತಿದ್ದಾರಲ್ಲ. ಅವಾಗ ನಿಮಗೆ ಕೆಟ್ಟದ್ದನ್ಸೋಲ್ವಾ? ಮತ್ತೆ ಕೆಲವರು ಎಂತ ವಾದ ಮಾಡ್ತಾರೆ ಅಂದ್ರೆ, ನೋಡಿ ಸಾಹೇಬ್ರೆ, ತಿನ್ನೋದಕ್ಕೋಸ್ಕರ ಪ್ರಾಣಿ ಕೊಲ್ಲೋದು ಓಕೆ, ಆದ್ರೆ ಆನೆನ ಬರೀ ಮಜಾ ಮಾಡೋಕೆ ಕೊಂದ್ರಲ್ಲ, ಹೌದಾ? ಏನ್ ತರ್ಕ ಇದು? ತಿನ್ನೋಕೆ ಕೊಂದ್ರೆ ಓಕೆ, ಮಜಾ ಮಾಡೋಕೆ ಕೊಂದ್ರೆ ತಪ್ಪ? ಸಾವು ಅಂದ್ರೆ ಸಾವೇ ಅಲ್ವಾ? ಎರಡೂ ಸಂದರ್ಭದಲ್ಲೂ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಒಂದು ಜೀವನ್ನ ಬಲಿ ತಗೊಳ್ತಿದ್ದೀರಾ ಅಷ್ಟೇ ತಾನೆ. ಬಾಯಿ ರುಚಿನೂ ನಿಮ್ದೆ, ಮಜಾನೂ ನಿಮ್ದೆ. ನೀವು ಬಾಯಿಗೋಸ್ಕರ ಕೊಳ್ಳಿ ಅಥವಾ ಮಜಕ್ಕೋಸ್ಕರ ಕೊಳ್ಳಿ, ಸತ್ತ ಪ್ರಾಣಿ ಅಂತೂ ಸತ್ತೇ ಹೋಯ್ತು ಅಲ್ವಾ? ಆ ಸಾಯೋ ಪ್ರಾಣಿಗೆ ಅದರಲ್ಲಿ ಏನು ಲಾಭ ಇದು? ಇದು ಬರೀ ಕಪಟತನ ಅಷ್ಟೆ. ಯಾವ ದೇಶದಲ್ಲಿ ಈಗ ಸುಮಾರು 75% ಜನ ಮಾಂಸಾಹಾರಿಗಳಾಗಿದ್ದಾರೋ ಅಲ್ಲಿ ಜನ ತಮ್ಮ ಬಗ್ಗೆ ತಾವೇ ಯೋಚಿಸ್ತಿಲ್ಲ, ಆದರೆ ಬೇರೆಯವ್ರ ಮೇಲೆ ಕೈ ತೋರಿಸಿದ್ದಾರೆ. ಈ ಜಗತ್ತಿಂದ ಅಪರಾಧ, ಹಿಂಸೆ, ದ್ವೇಷ ಅಥವಾ ಈ ಯುದ್ಧಗಳೆಲ್ಲ ಯಾವತ್ತೂ ಮುಗಿಯಲ್ಲ. ಎಲ್ಲಿಯವರೆಗೂ ಅಂದರೆ ಮುಂಜಾನೆ ಈ ಸಿಟಿ ರೋಡ್ಗಳ ಮೇಲೆ ಆ ಗಾಡಿಗಳು ಓಡ್ತಿರ್ತಾವಲ್ಲ, ಸಣ್ಣ ಪೆಟ್ಟಿಗೆಗಳಲ್ಲಿ ಕೂಡಿ ಹಾಕಿರ್ತಾರಲ್ಲ ನೂರಾರು ಕೋಳಿಗಳನ್ನು, ಅಲ್ಲಿವರೆಗೂ ಏನೂ ಬದಲಾಗಲ್ಲ. ನಾವು ಇದನ್ನ ಸಭ್ಯ ಸಮಾಜ ಅಂತೀವಿ, ನಾಗರಿಕತೆಯ ಕೇಂದ್ರಗಳು ಅಂತ ಹೇಳ್ತೀವಿ. ಆದರೆ ಇದೇ ನಗರಗಳ ರಸ್ತೆ ಮೇಲೆ ದಿನ ಆ ಗಾಡಿಗಳು ಓಡ್ತವೆ. ದಿನ ಲಕ್ಷಾಂತರ ಕೋಟ್ಯಂತರ ಪ್ರಾಣಿಗಳನ್ನು ಸಾಯಿಸಲಾಗತ್ತೆ, ಬರೀ ನಿಮ್ಮ ನಾಲಿಗೆಗೆ ರುಚಿ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೆ. ನಿಮ್ಗೇನನ್ಸುತ್ತೆ? ಈ ಮಾಡ್ತಿರೋ ಈ ತಪ್ಪು ಇದೆಯಲ್ಲ, ಇದಕ್ಕೆ ಕೇಳೋರು ಯಾರೂ ಇಲ್ವಾ? ಪ್ರಾಣಕ್ಕೋಸ್ಕರ ಒದ್ದಾಡ್ತಾ ಸಾಯ್ತಿರೋ ಆ ಪ್ರಾಣಿಗಳ ಶಾಪ ಸುಮ್ಮನೆ ಹೋಗದೆ ಅನ್ಕೊಂಡಿದ್ದೀರಾ? ಇಲ್ಲ, ಖಂಡಿತ ಇಲ್ಲ. ಯಾವ ಮನಸ್ಸು ಪ್ರಾಣಿಗಳ ಬಗ್ಗೆ ಕ್ರೂರವಾಗಿರುತ್ತೋ ಮರಿಬೇಡಿ, ಅದು ಎಲ್ಲರ ಬಗ್ಗೆಯೂ ಕ್ರೂರವಾಗೇ ಇರುತ್ತೆ. ಅದು ಇಡೀ ಜಗತ್ತಿನ ಬಗ್ಗೆ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಕೂಡ ಕ್ರೂರವಾಗೇ ಇರುತ್ತೆ. ಕೊನೆಗೆ ಅದು ತನ್ನ ಫ್ಯಾಮಿಲಿ ಬಗ್ಗೆ ಕೂಡ ಕ್ರೂರವಾಗಿರುತ್ತೆ. ತನ್ನದೇ ಚಿಕ್ಕ ಮಗು ಮೇಲೆ ಕೂಡ ಆ ಹಿಂಸೆ ತೋರಿಸುತ್ತೆ. ಪ್ರಾಣಿನ ಕೊಂದು ನೀವು ಶಾಂತಿಯಿಂದ ಇರೋಕೆ ಸಾಧ್ಯವೇ ಇಲ್ಲ, ಅಷ್ಟೇ ಇರೋದು. ಮತ್ತೆ ನೀವು ಎಷ್ಟೇ ವಾದ ಮಾಡಿ, ಇಲ್ಲ ಸಾಬ್, ನಮ್ಮ ಕಮ್ಯುನಿಟಿಯಲ್ಲಿ ಪ್ರಾಣಿ ಕೊಳ್ಳೋದು ಸರಿ ಅಂತಾರೆ, ಪರ್ಮಿಷನ್ ಇದೆ ಅಂತ. ವಿಷಯ ಇಲ್ಲಿ ಕಮ್ಯುನಿಟಿದಲ್ಲ, ವಿಷಯ ಇರೋದು ಸತ್ಯದ್ದು. ನಿಮ್ಮ ಪಂಥದಲ್ಲಿ ಏನೋ ಒಂದು ಸಂಪ್ರದಾಯ ನಡೀತಿದೆ ಅಂದಮೇಲೆ ಅದರಿಂದ ಸತ್ಯ ಬದಲಾಗಲ್ಲ. ನೀವು 100 ಥರದ ವಾದ ಮಾಡಿದ್ರೂ ಅದರಿಂದ ಸತ್ಯ ಬದಲಾಗಲ್ಲ. ಕೊಳ್ಳೋದು ಕೊಳ್ಳೋದೆ. ಇಂಥ ವಾದಗಳಿಗೆ ಕೊನೆಯೇ ಇಲ್ಲ. ಎಷ್ಟೋ ಥರದ ವಾದಗಳನ್ನು ಜನ ಮಾಡ್ತಾರೆ, ನಾನು ಅವಕ್ಕೆ ಕಾಲಕ್ಕೆ ಉತ್ತರ ಕೊಡ್ತಾನಿದ್ದೀನಿ. ಒಂದು ವಾದ ಏನಂದ್ರೆ, ಗಿಡಗಳಿಗೂ ಜೀವ ಇರುತ್ತೆ ಅಲ್ವಾ ಅಂತ. ಇದಕ್ಕೆ ಬೇಕಾದಷ್ಟು ಸಲ ಉತ್ತರ ಕೊಟ್ಟಿದ್ದೀನಿ. ಇನ್ನೊಂದೇನೆಂದರೆ, ಪ್ರಾಣಿ ತಿಂದಿಲ್ಲ ಅಂದರೆ ಪ್ರೋಟೀನ್ ಮತ್ತು ಬೇರೆ ಪೋಷಕಾಂಶ ಎಲ್ಲಿಂದ ಸಿಗುತ್ತೆ ಅಂತ. ಇದೆಲ್ಲ ಬರೀ ಅರ್ಥವಿಲ್ಲದ ಮಾತುಗಳು, ಇವುಗಳ ಬಗ್ಗೆ ಮಾತಾಡೋದು ಬೇಡ. ವಿಷಯ ಇಷ್ಟೆ, ಆ ಪ್ರಾಣಿ ಅಸಹಾಯಕವಾಗಿದೆ, ಅದು ನಿಮ್ಮನ್ನು ಎದುರಿಸೋಕೆ ಆಗಲ್ಲ, ಅದಕ್ಕೆ ನೀವು ಅದನ್ನು ಕೊಲ್ತೀರ. ಅದೇ ಪ್ರಾಣಿ ನಿಮಗಿಂತ ಬಲಶಾಲಿಯಾಗಿದ್ರೆ ನಿಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ನೀವೇ ಓಡ್ತಿದ್ರಿ. ನಿಮಗಿಂತ 1000 ಪಟ್ಟು ಶಕ್ತಿ ಇರೋ ಪ್ರಾಣಿ ಏನಾದರೂ ಎದುರಾದರೆ
ಅದನ್ನು ತಿಂತೀರಾ ನೀವು? ಹಾಗಾಗಿ ನಿಮ್ಮ ಈ ಎಲ್ಲ ವಾದಗಳು ಬರೀ ಪಾಶವೀಕ ಶಕ್ತಿಯ ವಾದ ಅಷ್ಟೆ. ಲೆಕ್ಕಾಚಾರ ಇಷ್ಟೆ. ಆ ಕೋಳಿ ಅಸಹಾಯಕವಾಗಿದೆ. ಅದಕ್ಕೆ ಅದನ್ನು ಹಿಡಿದು ಕೊಯ್ದು ಬಿಡ್ತೀರ. ಅದು ನಿಮ್ಮನ್ನು ಏನು ಮಾಡೋಕ್ಕೆ ಆಗಲ್ಲ. ಅದರ ಮಾಂಸಕ್ಕೆ ಮಸಾಲೆ ಹಾಕಿ ತಿಂದರೆ ನಿಮಗೆ ತುಂಬ ರುಚಿ ಅನಿಸುತ್ತೆ. ಮತ್ತೆ ಹೇಳ್ತಿದ್ದೀನಿ, ಇದು ನಿಜಕ್ಕೂ ರಾಕ್ಷಸ ಗುಣ. ಯಾರು ಅಸಹಾಯಕರೋ ಅವ್ರನ್ನ ಕತ್ತರಿಸಿ ಮಸಾಲೆ ಹಾಕಿ ತಿಂದು ಆಮೇಲೆ ಅದನ್ನು ಸರಿ ಅಂತ ತೋರ್ಸೋಕ್ಕೆ ಒಂದು 50 ಕುತರ್ಕಗಳನ್ನು ಹೇಳ್ತೀರ.